श्रीधन्वयोजना सप्तसिन्धून हिरण्याक्षः सविता देवः अपामी आत्मदेवेति सूर्यमपि कृष्णेन साध्यां वृणोति हिरण्यस्तो सुरस्तु मेघस्तु वृणेकस्तु मान्यात् पर्वात् पसेधन् रक्षसो नारदारेण वस्तुकृता अन्तरिक्षे सविता देवः अपामी आत्मदेवेति सूर्यमपि कृष्णेन साध्यां वृणोति हिरण्यस्तो सुरस्तु मेघस्तु वृणेकस्तु मान्यात् पर्वात् पसेधन् रक्षसो नारदारेण वस्तुकृता अन्तरिक्षे रश्मिरस्यातनाम अष्टौ यक्षत्तकुभपृथिव्या श्रीधन्वयोजना सप्तसिन्धून हिरण्याक्षः सविता देवः अपामी आत्मदेवेति सूर्यमपि कृष्णेन साध्यां वृणोति हिरण्यस्तो सुरस्तु मेघस्तु वृणेकस्तु मान्यात् पर्वात् पसेधन् रक्षसो नारदारेण वस्तुकृता अन्तरिक्षे रश्मिरस्यातनाम अष्टौ यक्षत्तकुभपृथिव्या श्रीधन्वयोजना सप्तसिन्धून हिरण्याक्षः सविता देवः अपामी आत्मदेवेति सूर्यमपि कृष्णेन साध्यां वृणोति हिरण्यस्तो सुरस्तु मेघस्तु वृणेकस्तु मान्यात् पर्वात् पसेधन् रक्षसो नारदारेण वस्तुकृता अन्तरिक्षे ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸಹಸ್ರ ಕಲಶಾಭಿಷೇಕ ನಡೀತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಅಂತೇಳಿದ್ರೆ ಇದು ಒಂದು ಸುಮಾರು ವರ್ಷಗಳ ಹಿಂದೆ ಮಹಾರಾಜರ ಕಾಲದಲ್ಲಿ ಆಗಿದ್ದು. ಈಗ ನಂತರ ಇವಾಗ ಮಾಡ್ತಾ ಇದ್ದೀವಿ. ಅಂದರೆ ಇದು ಆವಾಗಲಿಂದ ಒಂದು 2 ತಿಂಗಳ ಮುಂಚೆ ಅಂದ್ಕೊಂಡ್ವಿ.
ಅದು ಭಗವಂತನ ಕೃಪೆಯಿಂದ ಅದು ಸುಸೂತ್ರವಾಗಿ ಎಲ್ಲ ನಡೀತಾ ಇದೆ. ಇದು 25ನೇ ತಾರೀಕು ಇವತ್ತು ಅಂಕರಾರ್ಪಣೆಗೊಂಡು ನಾಳೆ ಬೆಳಿಗ್ಗೆ ಬಂದು ಕಾವೇರಿ ನದಿಯಿಂದ ತೀರ್ಥ ಸಂಗ್ರಹ ಮಾಡಿ ರಕ್ಷಾಬಂಧನ ಆಗುತ್ತೆ. ನಂತರ ಸಾಯಂಕಾಲ ಕಲಶ ದೇವತೆಗಳ ಆವಾಹನೆ ಆಗಿ 27ನೇ ತಾರೀಕು ಬೆಳಿಗ್ಗೆ ರಂಗನಾಥ ಸ್ವಾಮಿಯವರಿಗೆ 1008 ಕಲಶಗಳಿಂದ ಅಭಿಷೇಕ ಆಗುತ್ತೆ. ಇದಕ್ಕೆ ವಿಶೇಷವಾಗಿ 1008 ದ್ರವ್ಯಗಳು ಅಂದರೆ ಒಂದೊಂದು ಇದು ಹಿಮದ ಜಲ ಅಂದರೆ ಹಿಮನ ಕರಗಿಸಿ ನೀರು ಮಾಡೋದು ಆ ಥರ. ಆಮೇಲೆ ಎಲ್ಲ ನದಿಗಳ ನೀರು, ಆಮೇಲೆ ಎಲ್ಲ ಪುಣ್ಯಕ್ಷೇತ್ರಗಳ ನೀರು, ಆಮೇಲೆ ಬಾವಿ, ಕೆರೆ, ಕಲ್ಯಾಣಿಗಳು, ಆ ಥರ ಎಲ್ಲ ನೀರುಗಳು, ಆಮೇಲೆ ಗಿಡಮೂಲಿಕೆಗಳು, ಈ ಥರದ್ದೆಲ್ಲ ಸೇರಿಸಿ ಮಾಡೋದು. ಇದು ವಿಶೇಷವಾಗಿ ಅಂದರೆ ಒಂದು ದೊಡ್ಡ ಮಹಾರಾಜರ ಕಾಲದಲ್ಲಿ ನಡೀತಾಯಿತ್ತು. ಆಮೇಲೆ ಈಗ ಏನಾರು ಲೋಕ ಕಲ್ಯಾಣಾರ್ಥ ಆಗಿ ಏನಾದ್ರು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ನಡಿಬೇಕಂದ್ರೆ ಇದು ನಡೀತು. ಇದೇ ಫುಲ್ ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಇದು ಆ ಥರ ಏನಲ್ಲ, ಇದು ಹಾಗೆ ಒಂದು ಮಹಾರಾಜರ ಕಾಲದಲ್ಲಿ ಆಗಿದ್ದು ಇವಾಗ ಆಗ್ತಾಯಿದೆ. ಗೌತಮೋದ್ವೇಗ ಹರ್ತಾರಂ ಕಾವೇರಿ ಕರಪೂಜಿತಂ ಶೇಷಶಾಜನಮೇಚಾನಂ ಶ್ರೀರಂಗೇ ಚ ವಂಶಯೇ. ಎಲ್ಲ ಭಕ್ತ ಬಂಧುಗಳೇ, ನಿಮಗೆಲ್ಲ ಒಂದು ಸುವರ್ಣಾವಕಾಶ. ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧವಾದಂಥ ಕ್ಷೇತ್ರ ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ರಂಗನಾಥ ಸ್ವಾಮಿಗೆ ವಿಶೇಷವಾದಂಥ 100 ವರ್ಷಗಳ ನಂತರ ನಡೆಯತಕ್ಕಂಥ ಅಭೂತಪೂರ್ವವಾದಂಥ ಸಹಸ್ರ ಕುಂಭಾಭಿಷೇಕ ಕಾರ್ಯಕ್ರಮ ನಡೀತಾ ಇದೆ. ಇದು ನಿಮಗೆ ನೋಡಲಿಕ್ಕೂ ಸಹಿತ ಪುಣ್ಯ ಮಾಡಿರಬೇಕು. ಇದು ಬಹಳ ಜೀವಮಾನದಲ್ಲಿ ಶತಮಾನದಲ್ಲಿ ಒಂದು ಸಲ ನಿಮಗೆ ಇಂಥ ಒಂದು ಅಭಿಷೇಕವನ್ನು ನೋಡಲಿಕ್ಕೆ ನಿಮಗೆ ಸಿಗುತ್ತೆ. ಆ ಥರ ನೀವು ಇದನ್ನು ಉಪಯೋಗಿಸ್ಕೊಳ್ಬೇಕು. ಈ ಒಂದು ವಿಶೇಷವಾದ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ, ಕೃಷ್ಣನಿಗೆ ಪ್ರಿಯವಾದ ಮಾಸ ಅಂತ ಕರೀತಾರೆ ಈ ಮಾಸವನ್ನು. ನಾಳೆಯಿಂದ 1 ವಾರಗಳ ಕಾಲ ಗೀತಾ ಜಯಂತಿ, ಹನುಮ ಜಯಂತಿಗಳು, ದತ್ತ ಜಯಂತಿಗಳು ಎಲ್ಲ ನಡೆಯುತ್ತೆ. ಗೀತೆ ಉಪದೇಶ ಮಾಡಿದಂಥ ಪುಣ್ಯ ಪರ್ವ ಕಾಲಗಳಲ್ಲಿ ನಾವು ನಾಡಿದ್ದು ಈ ಪಶ್ಚಿಮ ರಂಗನಾಥ ಸ್ವಾಮಿಗೆ ಮೋಹನ ರಂಗ, ಆ ರಂಗನಿಗೆ ವಿಶೇಷವಾದಂಥ 1008 ಕಲಶ ತೀರ್ಥಗಳಲ್ಲಿ ಅವರಿಗೆ ಕುಂಭಾಭಿಷೇಕ ಆಗ್ತಿದೆ. ಇದು ಬಹಳ ವಿಶೇಷ. ಈ ಕುಂಭಕ್ಕೂ ಸಹಿತ ಸೇವೆಗಳನ್ನು ಮಾಡ್ಕೊಂಡಿದ್ದೀವಿ. ನೀವೆಲ್ಲರೂ ಬನ್ನಿ, 2500 ಮತ್ತು 5000 ಅಂತ ಕಲಶಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ಒಂದು ದೇವರಿಗೆ ರಂಗನಾಥನಿಗೆ ತೀರ್ಥವನ್ನು ಅಭಿಷೇಕ ಮಾಡುವಂಥ ಏಕೈಕ ಪರಮ ಪುಣ್ಯ ಕಾಲ ಇನ್ನು ಜೀವಮಾನದಲ್ಲಿ ನಿಮ್ಗೆ ಸಿಗಲ್ಲ. ಯಾಕೆಂದರೆ ರಂಗನಾಥನಿಗೆ ಅಭಿಷೇಕ ಮಾಡಬೇಕು ಮತ್ತು ವೆಂಡೇಲಂಕಾರ ಅಂತೆಲ್ಲ ಕೇಳ್ತಾ ಇರ್ತೀರ. ನೀವು ನೋಡಿರ್ತಕ್ಕಂಥ ಎಲ್ಲ ಭಕ್ತ ಬಂಧುಗಳೇ, ಆದಷ್ಟು ಬೇಗ ನೀವು ನಾಳೆ ಬಂದರೆ, ನಾಳೆ ನಿಮ್ಮ ಹೆಸರನ್ನು ಬರೆಸಿ ನೋಂದಾಯಿಸಿದರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡುತ್ತಾರೆ, ಪ್ರಸಾದವನ್ನು ಕೊಡ್ತಾರೆ. ಸ್ವಾಮಿಗೆ ವಿಶೇಷವಾದಂಥ 1008 ಗಿಡಮೂಲಿಕೆಗಳು, ಔಷಧಿಗಳು, ತಪ್ತ ಸಮಂತ್ರಗಳು, ಗಂಗಾರ ಸರ್ವತೀರ್ಥಗಳು ಎಲ್ಲವನ್ನು ಸಹಿತ ಮಾಡಿರುವಂಥ ಆ ಒಂದು ಕಲಶದ ಅಭಿಷೇಕವನ್ನು ನೋಡುವಂಥ ಬೃಹದಾಕಾರ ಕಾರ್ಯಕ್ರಮ ನಾಡಿದ್ದು ನಡೀತಾ ಇದೆ. ತಾವುಗಳೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಮ್ಮನ್ನೆಲ್ಲ ಕೇಳ್ಕೊತಾ ಇದೆ.